ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ಬಹುತೇಕರು ಸೋ ಕಾಲ್ಡ್ ಲಿಬರಲ್ಸ್ ಅವರ ವಾದ ಏನಾಗಿತ್ತು? ಉಗ್ರವಾದಕ್ಕೆ ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ, ಉಗ್ರಗಾಮಿಗಳಾದವರಿಗೆ ಯಾವುದೇ ಧರ್ಮ ಇಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಇವತ್ತು ಮಧ್ಯಾಹ್ನವೂ ಹೇಳಿತ್ತು, ಈಗಲೂ ಹೇಳ್ತಾ ಇದ್ದೇನೆ, ಧರ್ಮಕ್ಕೂ ಧಾರ್ಮಿಕ ಕೇಂದ್ರಗಳಿಗೂ ಹಾಗೆ ಉಗ್ರವಾದಕ್ಕೂ ಸಂಬಂಧ ಇದೆ ಅನ್ನೋದನ್ನ ಈ ಅಜರ್ ಮಸೂದ್ ಕೂಡ ಸಾಬೀತುಪಡಿಸಿದ್ದಾನೆ. ಈತನ ಅಷ್ಟು ಉಗ್ರಗಾಮಿ ಚಟುವಟಿಕೆಗಳು ನಡೀತಾ ಇದ್ದಿದ್ದೇ ಮಸೀದಿಯಲ್ಲಿ, ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ. ಧರ್ಮದ ಆಧಾರದ ಮೇಲೆನೆ ಅಮಾಯಕ ಭಾರತೀಯರ ಮೇಲೆ ಪದೇ 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 ದಾಳಿಯನ್ನ ನಡೆಸಲಿಕ್ಕೆ ಈತ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಿದ್ದು ಕೂಡ ಅದೇ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಸೀದಿಯಲ್ಲಿ ಕುಳಿತುಕೊಂಡು. ಅದೇ ಮಸೀದಿಯನ್ನ ಇವತ್ತು ನಡೆಸಿದ ದಾಳಿಯಲ್ಲಿ ಭಾರತ ಹೊಡೆದು ಉರುಳಿಸಿದೆ. ಈತನ ಹಿನ್ನೆಲೆಯನ್ನ ಕ್ವಿಕ್ ಆಗಿ ಗಮನಿಸೋಣ. ಮಸೂದ್ ಪಾಕಿಸ್ತಾನದ ಬಹವಲ್ಪುರದಲ್ಲಿ ಜನಿಸಿದಾತ, ಅಲ್ಲೇನೆ ಈತನ ಹೆಡ್ ಕ್ವಾರ್ಟರ್ಸ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಾ ಉಗ್ರ ಈತ. ಇವತ್ತೇನು ಭಾರತದ ಆಪರೇಷನ್ ಸಿಂಧೂರದ ಭಾಗವಾಗಿ ನೆಲಸಮವಾಯ್ತಲ್ಲ ಸುಭಾನಲ್ಲಾ ಮಸೀದಿ, ಈ ಸುಭಾನಲ್ಲಾ ಮಸೀದಿಯೇ ಈತನ ಸಂಪೂರ್ಣ ಉಗ್ರಗಾಮಿ ಚಟುವಟಿಕೆಗಳ ಕೇಂದ್ರ ಬಿಂದು. ಯುವಕರನ್ನ, ಅಮಾಯಕ ಯುವಕರನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೆ ಶೋಷಿತ ವರ್ಗದಿಂದ ಅಮಾಯಕ ಯುವಕರನ್ನ ಕರೆದು ತಂದು ಅವರ ಬ್ರೈನ್ ವಾಶ್ ಮಾಡೋದು, ಅವರಿಗೆ ಉಗ್ರಗಾಮಿ ಚಟುವಟಿಕೆಯ ಟ್ರೈನಿಂಗ್ ಕೊಡೋದು, ಅವರಿಗೆ ಬ್ಲೂ ಪ್ರಿಂಟ್ ಕೈಯಲ್ಲಿ ಕೊಟ್ಟು ಅಟ್ಯಾಕ್ ಮಾಡಲಿಕ್ಕೆ ಕಳಿಸೋದು, ಎಲ್ಲ ಚಟುವಟಿಕೆ ನಡೆಸ್ತಾ ಇದ್ದಿದ್ದು ಇದೇ ಮಸೀದಿಯಲ್ಲಿ. ಆದರೆ ನಾವು ಉಗ್ರವಾದಕ್ಕೆ ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂತ ಹೇಳಿ ಯಾರಾದರೂ ಬಿಟ್ಟಿ ಬೋಧನೆಯನ್ನ ಮಾಡಿದ್ರೆ ಕೇಳಿಸ್ಕೊಂಡು ತಲೆದೂಗ್ಬೇಕು. ಹೌದು ಸ್ವಾಮಿ, ಒಂದು ಬಾರಿ ಉಗ್ರಗಾಮಿ ಚಟುವಟಿಕೆ ಮಾಡಿಬಿಟ್ರೆ ಅವರು ಧರ್ಮಾತೀತರಾಗ್ಬಿಡ್ತಾರೆ ಅಂತ ಹೇಳಿ ಯಾಕೆ ಒಪ್ಪಬೇಕಾ ವಾದವನ್ನ? ಧರ್ಮಕ್ಕೂ ಹಾಗೆ ಉಗ್ರವಾದಕ್ಕೂ ಸಂಬಂಧ ಇಲ್ಲ ಅನ್ನೋದಾಗಿದ್ದರೆ ಆ ಮಸೀದಿಯಲ್ಲಿ ಯಾಕೆ ನಡೀತಾ ಇತ್ತು ಚಟುವಟಿಕೆಗಳು? ಭಾರತೀಯರು, ಅದರಲ್ಲೂ ಪ್ರಮುಖವಾಗಿ ಹಿಂದೂಗಳು ಇದನ್ನು ಕೇಳೋ ಹಾಗಿಲ್ವಾ? ಅರೆ ಧರ್ಮಕ್ಕೂ ಹಾಗೆ, ಅದರಲ್ಲೂ ಈ ಧರ್ಮ, ಈ ಉಗ್ರ ಅಜರ್ನ ಧರ್ಮ, ಆ ಧರ್ಮಕ್ಕೂ ಈತ ನಡೆಸ್ತಾ ಇದ್ದ ಚಟುವಟಿಕೆಗೂ ಸಂಬಂಧ ಇದೆ. ಅದೇ ಆ ಧರ್ಮದ ಅಫೀಮೆ ಈತನನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡಿಸ್ಲಿಕ್ಕೆ ಪ್ರೇರಣೆ ನೀಡ್ತಾ ಇದ್ದಿದ್ದು. ಇದನ್ನು ಒಪ್ಪಲೇಬೇಕು ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂ. ಭಾರತದಲ್ಲಿ ಬರೋಬ್ಬರಿ 30 ವರ್ಷಗಳಿಂದ ಈತ ಅಟ್ಟಹಾಸ ಮೆರೆದಿದ್ದ. ಜಮ್ಮುವಿನಲ್ಲಿ ಆದ ಬಹುತೇಕ ದಾಳಿಗಳಲ್ಲಿ ಈತನದ್ದೇ ಪಾತ್ರ, ಈತನದ್ದೇ ಕೈವಾಡ. ಆಗ್ಲೇ ಹೇಳ್ದಾಗೆ 1994ರಲ್ಲಿ ಈತನನ್ನ ಅನಂತ್ನಾಗ್ನಿಂದ ಬಂಧಿಸ್ತಾರೆ ಪೊಲೀಸರು. ಆದರೆ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣ 1999ರಲ್ಲಿ ನಡೆದ ಈ ಹೈಜಾಕ್, ಇದರಲ್ಲಿ ಅಜರ್ ಸಹೋದರ ವಿಮಾನವನ್ನ ಹೈಜಾಕ್ ಮಾಡಿ ಈತನನ್ನ ರಿಲೀಸ್ ಮಾಡಿ ಅಂತ ಹೇಳಿ ಅಮಾಯಕ ಭಾರತೀಯ ಪ್ರಯಾಣಿಕರನ್ನ ಒತ್ತೆಯಾಳಾಗಿಟ್ಕೊಂಡು ಡಿಮ್ಯಾಂಡ್ ಮಾಡ್ತಾನೆ. ಅನಿವಾರ್ಯವಾಗಿ ಹಾಗೆ ಕೆಲ ರಾಜಕಾರಣಿಗಳ ವೈಯಕ್ತಿಕ ವಿಚಾರಕ್ಕಾಗಿ ಈತನನ್ನ ರಿಲೀಸ್ ಮಾಡುತ್ತೆ ಭಾರತ ಸರ್ಕಾರ. ರಿಲೀಸ್ ಮಾಡಿದ ಮೇಲೂ ಕೂಡ ಈತ ಮಾಡಿದ್ದು ಅದೇ ಧರ್ಮಾಂಧ ಚಟುವಟಿಕೆ, ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ. ಮುಂಬೈ ಅಟ್ಯಾಕ್, ಪಾರ್ಲಿಮೆಂಟ್ ಅಟ್ಯಾಕ್, ಭಾರತದ ಮೂಲೆ ಮೂಲೆಯಲ್ಲಿ ನಡೆದ ಅನೇಕ ದಾಳಿ, ಪುಲ್ವಾಮಾ ದಾಳಿ, ಇದೆಲ್ಲದರ ಹಿಂದೆ ಕೂಡ ಈತನದ್ದೇ ಕೈವಾಡ. ಇದೀಗ ಭಾರತದ ಏರ್ ಸ್ಟ್ರೈಕ್ನಲ್ಲಿ ಅಜರ್ ಸತ್ತಿದ್ದಾನೆ ಅನ್ನೋ ಶಂಕೆ ಇದೆ. ಖಚಿತವಾಗಬೇಕು. ಖಚಿತವಾದರೆ ಭಾರತದ ಅತಿ ದೊಡ್ಡ ಗೆಲುವು ಇದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈತನ ಇಡೀ ಕುಟುಂಬ ಅಂತೂ ಸರ್ವನಾಶ ಆಗಿದೆ ಅನ್ನೋದನ್ನ ಈಗ ಆಲ್ರೆಡಿ ಅಧಿಕೃತಪಡಿಸಲಾಗಿದೆ. ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ಬಹುತೇಕರು ಸೋ ಕಾಲ್ಡ್ ಲಿಬರಲ್ಸ್ ಅವರ ವಾದ ಏನಾಗಿತ್ತು? ಉಗ್ರವಾದಕ್ಕೆ ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ, ಉಗ್ರಗಾಮಿಗಳಾದವರಿಗೆ ಯಾವುದೇ ಧರ್ಮ ಇಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಇವತ್ತು ಮಧ್ಯಾಹ್ನವೂ ಹೇಳಿತ್ತು, ಈಗಲೂ ಹೇಳ್ತಾ ಇದ್ದೇನೆ, ಧರ್ಮಕ್ಕೂ ಧಾರ್ಮಿಕ ಕೇಂದ್ರಗಳಿಗೂ ಹಾಗೆ ಉಗ್ರವಾದಕ್ಕೂ ಸಂಬಂಧ ಇದೆ ಅನ್ನೋದನ್ನ ಈ ಅಜರ್ ಮಸೂದ್ ಕೂಡ ಸಾಬೀತುಪಡಿಸಿದ್ದಾನೆ. ಈತನ ಅಷ್ಟು ಉಗ್ರಗಾಮಿ ಚಟುವಟಿಕೆಗಳು ನಡೀತಾ ಇದ್ದಿದ್ದೇ ಮಸೀದಿಯಲ್ಲಿ, ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ. ಧರ್ಮದ ಆಧಾರದ ಮೇಲೆನೆ ಅಮಾಯಕ ಭಾರತೀಯರ ಮೇಲೆ ಪದೇ 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 ದಾಳಿಯನ್ನ ನಡೆಸಲಿಕ್ಕೆ ಈತ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಿದ್ದು ಕೂಡ ಅದೇ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಸೀದಿಯಲ್ಲಿ ಕುಳಿತುಕೊಂಡು. ಅದೇ ಮಸೀದಿಯನ್ನ
ಇವತ್ತು ನಡೆಸಿದ ದಾಳಿಯಲ್ಲಿ ಭಾರತ ಹೊಡೆದು ಉರುಳಿಸಿದೆ. ಈತನ ಹಿನ್ನೆಲೆಯನ್ನ ಕ್ವಿಕ್ ಆಗಿ ಗಮನಿಸೋಣ. ಮಸೂದ್ ಪಾಕಿಸ್ತಾನದ ಬಹವಲ್ಪುರದಲ್ಲಿ ಜನಿಸಿದಾತ, ಅಲ್ಲೇನೆ ಈತನ ಹೆಡ್ ಕ್ವಾರ್ಟರ್ಸ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಾ ಉಗ್ರ ಈತ. ಇವತ್ತೇನು ಭಾರತದ ಆಪರೇಷನ್ ಸಿಂಧೂರದ ಭಾಗವಾಗಿ ನೆಲಸಮವಾಯ್ತಲ್ಲ ಸುಭಾನಲ್ಲಾ ಮಸೀದಿ. ಈ ಸುಭಾನಲ್ಲಾ ಮಸೀದಿಯೇ ಈತನ ಸಂಪೂರ್ಣ ಉಗ್ರಗಾಮಿ ಚಟುವಟಿಕೆಗಳ ಕೇಂದ್ರ ಬಿಂದು. ಯುವಕರನ್ನ, ಅಮಾಯಕ ಯುವಕರನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ, ಹಾಗೆ ಶೋಷಿತ ವರ್ಗದಿಂದ ಅಮಾಯಕ ಯುವಕರನ್ನ ಕರೆದು ತಂದು ಅವರ ಬ್ರೈನ್ ವಾಶ್ ಮಾಡೋದು, ಅವರಿಗೆ ಉಗ್ರಗಾಮಿ ಚಟುವಟಿಕೆಗೆ ಟ್ರೈನಿಂಗ್ ಕೊಡೋದು, ಅವರಿಗೆ ಬ್ಲೂ ಪ್ರಿಂಟ್ ಕೈಯಲ್ಲಿ ಕೊಟ್ಟು ಅಟ್ಯಾಕ್ ಮಾಡಲಿಕ್ಕೆ ಕಳಿಸೋದು, ಎಲ್ಲ ಚಟುವಟಿಕೆ ನಡೆಸ್ತಾ ಇದ್ದಿದ್ದು ಇದೇ ಮಸೀದಿಯಲ್ಲಿ. ಆದರೆ ನಾವು ಉಗ್ರವಾದಕ್ಕೆ, ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂತ ಹೇಳಿ ಯಾರಾದರೂ ಬಿಟ್ಟಿ ಬೋಧನೆಯನ್ನ ಮಾಡಿದ್ರೆ ಕೇಳಿಸ್ಕೊಂಡು ತಲೆದೂಗ್ಬೇಕು. ಹೌದು ಸ್ವಾಮಿ, ಒಂದು ಬಾರಿ ಉಗ್ರಗಾಮಿ ಚಟುವಟಿಕೆ ಮಾಡಿಬಿಟ್ರೆ ಅವರು ಧರ್ಮಾತೀತರಾಗ್ಬಿಡ್ತಾರೆ ಅಂತ ಹೇಳಿ ಯಾಕೆ ಒಪ್ಪಬೇಕು ಆ ವಾದವನ್ನು? ಧರ್ಮಕ್ಕೂ ಹಾಗೆ ಉಗ್ರವಾದಕ್ಕೂ ಸಂಬಂಧ ಇಲ್ಲ ಅನ್ನೋದಾಗಿದ್ದರೆ ಆ ಮಸೀದಿಯಲ್ಲಿ ಯಾಕೆ ನಡೀತಾ ಇತ್ತು ಚಟುವಟಿಕೆಗಳು? ಭಾರತೀಯರು, ಅದರಲ್ಲೂ ಪ್ರಮುಖವಾಗಿ ಹಿಂದೂಗಳು ಇದನ್ನು ಕೇಳೋ ಹಾಗಿಲ್ವಾ? ಅರೆ ಧರ್ಮಕ್ಕೂ ಹಾಗೆ, ಅದರಲ್ಲೂ ಈ ಧರ್ಮ, ಈ ಉಗ್ರ ಅಜರ್ನ ಧರ್ಮ, ಆ ಧರ್ಮಕ್ಕೂ ಈತ ನಡೆಸ್ತಾ ಇದ್ದ ಚಟುವಟಿಕೆಗೂ ಸಂಬಂಧ ಇದೆ. ಅದೇ ಆ ಧರ್ಮದ ಅಫೀಮೆ ಈತನನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡಿಸ್ಲಿಕ್ಕೆ ಪ್ರೇರಣೆ ನೀಡ್ತಾ ಇದ್ದಿದ್ದು. ಇದನ್ನು ಒಪ್ಪಲೇಬೇಕು ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂ. ಭಾರತದಲ್ಲಿ ಬರೋಬ್ಬರಿ 30 ವರ್ಷಗಳಿಂದ ಈತ ಅಟ್ಟಹಾಸ ಮೆರೆದಿದ್ದ. ಜಮ್ಮುವಿನಲ್ಲಿ ಆದ ಬಹುತೇಕ ದಾಳಿಗಳಲ್ಲಿ ಈತನದ್ದೇ ಪಾತ್ರ, ಈತನದ್ದೇ ಕೈವಾಡ. ಆಗ್ಲೇ ಹೇಳ್ದಾಗೆ 1994ರಲ್ಲಿ ಈತನನ್ನ ಅನಂತ್ನಾಗ್ನಿಂದ ಬಂಧಿಸ್ತಾರೆ ಪೊಲೀಸ್. ಆದರೆ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣ 1999ರಲ್ಲಿ ನಡೆದ ಈ ಹೈಜಾಕ್, ಇದರಲ್ಲಿ ಅಜರ್ ಸಹೋದರ ವಿಮಾನವನ್ನ ಹೈಜಾಕ್ ಮಾಡಿ ಈತನನ್ನ ರಿಲೀಸ್ ಮಾಡಿ ಅಂತ ಹೇಳಿ ಅಮಾಯಕ ಭಾರತೀಯ ಪ್ರಯಾಣಿಕರನ್ನ ಒತ್ತೆಯಾಳಾಗಿಟ್ಕೊಂಡು ಡಿಮ್ಯಾಂಡ್ ಮಾಡ್ತಾನೆ. ಅನಿವಾರ್ಯವಾಗಿ ಹಾಗೆ ಕೆಲ ರಾಜಕಾರಣಿಗಳ ವೈಯಕ್ತಿಕ ವಿಚಾರಕ್ಕಾಗಿ ಈತನನ್ನ ರಿಲೀಸ್ ಮಾಡುತ್ತೆ ಭಾರತ ಸರ್ಕಾರ. ರಿಲೀಸ್ ಮಾಡಿದ ಮೇಲೂ ಕೂಡ ಈತ ಮಾಡಿದ್ದು ಅದೇ ಧರ್ಮಾಂಧ ಚಟುವಟಿಕೆ, ಧರ್ಮದ ಹೆಸರಲ್ಲಿ ಉಗ್ರಗಾಮಿ ಚಟುವಟಿಕೆ. ಮುಂಬೈ ಅಟ್ಯಾಕ್, ಪಾರ್ಲಿಮೆಂಟ್ ಅಟ್ಯಾಕ್, ಭಾರತದ ಮೂಲೆ ಮೂಲೆಯಲ್ಲಿ ನಡೆದ ಅನೇಕ ದಾಳಿ, ಪುಲ್ವಾಮಾ ದಾಳಿ, ಇದೆಲ್ಲದರ ಹಿಂದೆ ಕೂಡ ಈತನದ್ದೇ ಕೈವಾಡ. ಇದೀಗ ಭಾರತದ ಏರ್ ಸ್ಟ್ರೈಕ್ನಲ್ಲಿ ಅಜರ್ ಸತ್ತಿದ್ದಾನೆ ಅನ್ನೋ ಶಂಕೆ ಇದೆ. ಖಚಿತವಾಗಬೇಕು. ಖಚಿತವಾದರೆ ಭಾರತದ ಅತಿ ದೊಡ್ಡ ಗೆಲುವು ಇದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈತನ ಇಡೀ ಕುಟುಂಬ ಅಂತೂ ಸರ್ವನಾಶ ಆಗಿದೆ ಅನ್ನೋದನ್ನ ಈಗ ಆಲ್ರೆಡಿ ಅಧಿಕೃತ ಪಡಿಸಲಾಗಿದೆ.